ಕಿಚ್ಚ ಸುದೀಪ್ ರವರು ನಾಯಕನ ಪಾತ್ರದಲ್ಲಿ ನಟಿಸಿರುವಂತಹ ಸಿನಿಮಾ ಮಾರ್ಕ್. ವಿಜಯ್ ಕಾರ್ತಿಕೇಯರವರು ಸತತವಾಗಿ ಕಿಚ್ಚ ಸುದೀಪ್ ರವರಿಗೆ 2ನೇ ಬಾರಿಗೆ ನಿರ್ದೇಶನ ಮಾಡುತ್ತಿರುವಂಥ ಏಕೈಕ ನಿರ್ದೇಶಕರಾಗಿದ್ದಾರೆ. ಇಂದು ಬೆಳಗಿನ ಜಾವ 10 ಗಂಟೆ ಶೋಗೆ ನಾವಂತೂ ಹೋಗಿ ಅಭಿಮಾನಿಗಳ ಕ್ರೇಜ್ ಜೊತೆಗೆ ಸಿನಿಮಾ ನೋಡೋ ಮಜಾನೇ ಬೇರೆ ಅಂತ ಹೇಳ್ಬೋದು ಗುರು. ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಜವಾಗ್ಲೂ ಸಿನಿಮಾ ಮೇಲೆ ಭಾರಿ ಎಕ್ಸ್ಪೆಕ್ಟೇಷನ್ನೇ ಇತ್ತು, ಏಕೆಂದರೆ ಕೇವಲ 4 ತಿಂಗಳಲ್ಲಿ ಸಿನಿಮಾ ರಿಲೀಸ್ಗೆ ಬಂದಿದೆ ಅಂದರೆ, ಶೂಟಿಂಗ್ ಮುಗಿಸಿ ರಿಲೀಸ್ಗೆ ಬಂದು ನಿಂತಿದೆ ಅಂದರೆ ಅದು ದೊಡ್ಡ ಮಾತೆ ಅಂತ ಹೇಳ್ಬೋದು. ಏಕೆಂದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಕೂಡ ಈ ಸಿನಿಮಾದ ಫಲಿತಾಂಶ ಇವತ್ತು ಕಾಣ್ತಿದೆ ಅಂತ ಹೇಳ್ಬೋದು. ಇನ್ನು ಸಿನಿಮಾ ಕತೆ ಕಡೆ ಬರೋಣ. ಸಿನಿಮಾ ಕತೆ ಕಡೆ ನೋಡುವುದಾದರೆ, ಸಿನಿಮಾದಲ್ಲಿ ಅಜಯ್ ಮಾರ್ಕಂಡೇಯ ಎಂಬ ಪಾತ್ರದಲ್ಲಿ ಕಿಚ್ಚ ಸುದೀಪ್ ರವರು ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಕಥೆಯಲ್ಲಿ ಅಜಯ್ ಮಾರ್ಕಂಡೇಯ ಸಸ್ಪೆನ್ಷನ್ ಆಗಿರುವಂಥ ಪೊಲೀಸ್ ಆಫೀಸರ್ ಆಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದಿಕೇಶವ CM ಆಗೋಕ್ಕೆ ಮಾಡಿದಾದರೂ ಏನು, ಹಾಗೆ ಕಿಡ್ನಾಪ್ ಆಗಿರುವ ಮಕ್ಕಳನ್ನ ಮಾರ್ಕ್ ಕಾಪಾಡ್ತಾನ. ಇಲ್ಲಿ ಭದ್ರನ ಕತೆ ಏನು ಮತ್ತು ಸ್ಟೀಫನ್ ಕತೆ ಏನು ಎಂಬುದರ ಬಗ್ಗೆ ನೀವು ಸಿನಿಮಾ ನೋಡೇ ನೀವು ತಿಳ್ಕೋಬೇಕು. ಹಾಗೆ ಇನ್ನು ಕತೆ ಕಡೆ ನೋಡೋದಾದರೆ, ಸಿನಿಮಾ ಟೈಮ್ ಜೊತೆನೇ ಟ್ರಾವೆಲ್ ಆಗುವುದರಿಂದ ಸಿನಿಮಾ ಇಷ್ಟು ಬೇಗ ಮುಗ್ದೋಯ್ತಾ ಗುರು ಅನಿಸುತ್ತೆ. ಆದರೆ ವಿಜಯ್ ಕಾರ್ತಿಕೇಯರವರು ಮಾಡಿರುವಂಥ 2ನೇ ಸಿನಿಮಾದಲ್ಲಿ ತುಂಬ ಅಚ್ಚುಕಟ್ಟಾಗಿ ಕಥೆನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸ್ಕ್ರೀನ್ ಪ್ಲೇ ಅಂತೂ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಟೈಮ್ ಟು ಟೈಮ್ ಜೊತೆನೇ ಟ್ರಾವೆಲ್ ಆಗೋದರಿಂದ ಸ್ಕ್ರೀನ್ ಪ್ಲೇ ತುಂಬಾ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಒಂದೊಂದು ಕ್ಯಾರೆಕ್ಟರ್ಗೆ ತುಂಬಾ ಹೆಚ್ಚು ಒತ್ತು ಕೊಡ್ಬೋದಿತ್ತು ಅನಿಸುತ್ತೆ. ಆದರೆ ಕತೆ 4 ಲೇಯರ್ನಲ್ಲಿ ಬಿಚ್ಚಿಟ್ಟುಕೊಳ್ಳುವುದರಿಂದ ಎಲ್ಲ ಕ್ಯಾರೆಕ್ಟರ್ಗಿಂತ ಹೀರೋ ಕ್ಯಾರೆಕ್ಟರ್ಗೆ ಹೆಚ್ಚು ಒತ್ತು ನೀಡುವುದರಿಂದ ಒನ್ ಮ್ಯಾನ್ ಶೋ ಆಗಿ ಸುದೀಪ್ ರವರು ಸಿನಿಮಾದಲ್ಲಿ ಭದ್ರಾ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಂಡಿರುವಂಥ ನವೀನ್ ಚಂದ್ರರವರಂತೂ ತುಂಬ ಅತ್ಯದ್ಭುತವಾಗಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತ ಹೇಳಬಹುದು. ಹಾಗೆ ಜೊತೆಗೆ ಕೆಲವು ಪಾತ್ರಗಳು ಇದ್ದರೂ ಕೂಡ ಇಲ್ಲದಂಗೆ ಆಗಿವೆ ಈ ಸಿನಿಮಾದಲ್ಲಿ ಅಂತ ಹೇಳಬಹುದು. ಅವುಗಳಿಗೂ ತುಂಬ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಸಿನಿಮಾ ಇನ್ನೂ ಅತ್ಯದ್ಭುತವಾಗಿ ಮೂಡಿ ಬರುತ್ತಿತ್ತು. ಹಾಗೆ ಒಂದಿಷ್ಟು ಸಿನಿಮಾದಲ್ಲಿನ ಒಂದಿಷ್ಟು ಪಾತ್ರಗಳನ್ನು ನೋಡಿದರೆ ಆ ಪಾತ್ರಗಳಿಗೆ ನಮ್ಮ ಕನ್ನಡದ ಆರ್ಟಿಸ್ಟ್ರನ್ನೇ ಹಾಕ್ಬೋದಿತ್ತು ಅಂತ ಅನಿಸುತ್ತೆ. ಏಕೆಂದರೆ ಡಬ್ಬಿಂಗ್ನಲ್ಲಿ ಒಂಚೂರು ಮಿಸ್ ಹೊಡೆಯುತ್ತೆ. ಯೋಗಿ ಬಾಬುರವರ ಪಾತ್ರ ತುಂಬಾ ಅತ್ಯದ್ಭುತವಾಗಿ ಇದ್ದರೂ ಕೂಡ ಆ ಪಾತ್ರಕ್ಕೆ ಮಾಡಿರುವಂಥ ಡಬ್ಬಿಂಗ್ ಲಿಪ್ಸಿಂಕಿಂಗ್ನಲ್ಲಿ ತುಂಬಾ ಮಿಸ್ಸಿಂಗ್ ಹೊಡೆಯುತ್ತೆ ಅಂತ ಹೇಳಬಹುದು. ಸಿನಿಮಾದ ನೆಗೆಟಿವ್ ಅಂದರೆ ಇಂಟೆಲಿಜೆಂಟ್ ರೈಟಿಂಗ್ ತುಂಬಾ ಕಡಿಮೆ ಇರುವುದು. ಹಾಗೆ ಹೀರೋ ಪಾತ್ರಕ್ಕೆ ತುಂಬ ಚಾಲೆಂಜಸ್ ಇರಬೇಕಿತ್ತು. ಅಂಥ ಚಾಲೆಂಜ್ಗಳನ್ನು ಹೀರೋ ಹೇಗೆಲ್ಲ ಸಾಲ್ವ್ ಮಾಡ್ತಾನೆ ಅಂತ ನೋಡ್ಬೋದಾಗಿತ್ತು ಅನಿಸುತ್ತೆ. ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ಎಂದರೆ, ಸುದೀಪ್ ರವರ ಕ್ಯಾರೆಕ್ಟರ್ ಏನಿದೆ, ಅಜಯ್ ಮಾರ್ಕಂಡೇಯ ಅನ್ನೋ ಕ್ಯಾರೆಕ್ಟರ್ನಲ್ಲಿ ಸುದೀಪ್ ರವರು ಇನ್ವಾಲ್ವ್ ಆಗಿರುವುದು ಮತ್ತು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು. ಏಕೆಂದರೆ ಸುದೀಪ್ ರವರ ಅಭಿನಯ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟಿಂಗ್ ಸೀಕ್ವೆನ್ಸ್ಗಳಾಗಿರ್ಬೋದು ತುಂಬ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಹಾಗೆ ಸಿನಿಮಾದಲ್ಲಿ ಮುಖ್ಯವಾಗಿ BGM ಅಂದರೆ ಮ್ಯೂಸಿಕ್ನಲ್ಲಿ ಅಜನೀಶ್ ಲೋಕನಾಥ್ ರವರಂತೂ ತುಂಬಾ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೀಡಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ವಿಲ್ಲನ್ಗೆ ನೀಡಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಲ್ಲಿ ತುಂಬ ಅಂದರೆ ಥಿಯೇಟರೇ ಫುಲ್ಲು ಶೇಕ್ ಆಗೋಗುತ್ತೆ, ಆ ಥರ BGMನ ನೀಡಿದ್ದಾರೆ ಅಂತ ಹೇಳ್ಬೋದು. ಹೀರೋಗೂ ಕೂಡ ಅದೇ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕನ್ನು ತುಂಬ ಅತ್ಯದ್ಭುತವಾಗಿ ನೀಡಿದ್ದಾರೆ. ಇನ್ನು ಸಾಂಗ್ಸ್ಗಳಂತೂ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಸೈಕೋ ಸೈತಾನ್ ಸಾಂಗ್ ಅಂತೂ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ನಲ್ಲಿ ತುಂಬ ಅತ್ಯದ್ಭುತವಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಮಲೈಕಾ ಸಾಂಗು, ಹಾಗೆ ದಿ ಕಾಳಿ ಸಾಂಗ್ ಅಂತೂ ತುಂಬ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಸಿನಿಮಾದಲ್ಲಿ ಒಂದಿಷ್ಟು ಸೆಟ್ಗಳನ್ನು ಹಾಕಿ ಮತ್ತು ಒಂದಿಷ್ಟು ಜಾಗಗಳಲ್ಲಿ ಶೂಟಿಂಗ್ ಮಾಡಿದರೂ ಕೂಡ ತುಂಬ ಅತ್ಯದ್ಭುತವಾಗಿ ಶೂಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೆಟ್ ಹಾಕಿರುವಂಥ ಶೈಲಿ ನೋಡ್ತಿದ್ರೆ ಕೇವಲ 2-3 ದಿನದಲ್ಲಿ ಆ ಥರ ಸೆಟ್ ಹಾಕಿ ಸಿನಿಮಾನ ಶೂಟಿಂಗ್ ಮಾಡಿದ್ದಾರೆ ಅಂದರೆ ಆರ್ಟಿಸ್ಟ್ಗಳ ಪರಿಶ್ರಮ ತುಂಬಾ ಇದೆ ಅಂತ ಗೊತ್ತಾಗುತ್ತಿದೆ. ಈ ವರ್ಷದ 2025ನೇ ಇಸವಿಯಲ್ಲಿ ವರ್ಷದ ಕೊನೆಗೆ ಒಂದೊಳ್ಳೆ ಡೀಸೆಂಟ್ ವಾಚ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಮಾರ್ಕ್ ಸಿನಿಮಾನ. ಹಾಗೆ ನೀವೇನಾದರೂ ಸಿನಿಮಾ ನೋಡಿದರೆ ಸಿನಿಮಾ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.